ವಿಜಯಪುರ ಲೋಕಸಭಾ ಮತಕ್ಷೇತ್ರ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಂತ ಶ್ರೀ ರಾಜು ಅಲ್ಗೂರ್ ಅವರ ಚುನಾವಣಾ ಪ್ರಚಾರ ಅರಕೆರೆ ಜಿಲ್ಲಾ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಪ್ರಪ್ರಥಮವಾಗಿ ನಮ್ಮೆಲ್ಲರ ಆರಾಧ್ಯ ದೇವರಾದಂತಹ ಶ್ರೀ ಅಮೋಘ ಸಿದ್ದೇಶ್ವರರಲ್ಲಿ ನನ್ನ ಭಕ್ತಿಪೂರ್ವಕವಾದಂತಹ ನಮನಗಳನ್ನ ಸಲ್ಲಿಸಿ ವೇದಿಕೆ ಮೇಲೆ ಆಸೀನರಾದಂತ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಂತ ಅಭ್ಯರ್ಥಿಗಳಂತ ಶ್ರೀ ರಾಜು ಅಲ್ಗೂರ್ ಅವರೇ, ಜಾಲಗಿರಿಯ ನಮ್ಮ ರಾಜಗೌಡ ಪೊಲೀಸ್ ಪಾಟೀಲ್ ರೇ, ಹಿರಿಯರಾದಂತ ಸಿದ್ದಣ್ಣ ಸಕ್ರಿ ಅವರೇ, ಗೀತಾಂಜಲಿ ಪಾಟೀಲ್ ಅವರೇ, ನಮ್ಮೆಲ್ಲರಿಗೂ ಹಿರಿಯರು ಬಂಜಾರ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಂತ ಶ್ರೀ ಡಿ.ಎಲ್. ಚೌಹಾಣ್ ಅವರೇ, ಅಶೋಕ್ ತಳವಾಯಿ ಅವರೇ, ನಮ್ಮ ಸಿದ್ದು ಗೌಡ್ನವರೇ, ಪೋಪಟ್ ಮಹಾರಾಜ್ ಅವರೇ, ಈ ಕಾರ್ಯಕ್ರಮದ ವಾಸ್ತವಕ್ಕೆ ಮಾತುಗಳನ್ನಾಡಿದಂತ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಆತ್ಮೀಯರಾದಂತ ಶ್ರೀ ಅರ್ಜುನ್ ರಾಠೋಡ್ ಅವರೇ, ವೇದಿಕೆ ಮೇಲಿದಂತ ಎಲ್ಲ ಅವರಿರಂತ ಎಲ್ಲ ಗಣ್ಯರೇ, ಕಾರ್ಯಕ್ರಮದ ಎಲ್ಲ ನನ್ನ ಆತ್ಮೀಯ ತಾಯಂದಿರೇ, ಸಹೋದರ ಸಹೋದರಿಯರೇ, ಯುವಕ ಮಿತ್ರರೇ, ಬಿಸಿಲು ಬಾಳ ಇದ್ದಾಗೂ ಕೂಡ ತಾವೆಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಇವತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ನನ್ನ ಮೇಲೆ ಒಂದು ಅಭಿಮಾನವನ್ನು ಇಟ್ಟು ಎಲ್ಲ ಮುಖಂಡರ ಮೇಲೆ ಅಭಿಮಾನ ಇಟ್ಟು ತಾವು ಇಲ್ಲಿ ಬಂದಿದ್ದೀರಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಿ. ತಮಗೆ ಹೃತ್ಪೂರ್ವಕವಾದಂತ ಕೃತಜ್ಞತೆಗಳನ್ನ ಅರ್ಪಣೆ ಮಾಡ್ಲಿಕ್ಕೆ ಬಯಸ್ತೇನೆ. ಬಹಳಷ್ಟು ವಿಚಾರಗಳನ್ನ ಈಗ ರಾಜು ಅಲ್ಗೂರ್ ಅವರು, ಆಮೇಲೆ ನಮ್ಮ ಅರ್ಜುನ್ ರಾಠೋಡ್ ಅವರಂತೂ ಸುದೀರ್ಘವಾಗಿ ಒಂದ್ ತಾಸು ಮಾತಾಡಿ ಎಲ್ಲ ವಿಚಾರಗಳು ಹೇಳಿದ್ದಾರೆ, ಎಲ್ಲರೂ ಕೂಡ ಮಾತನಾಡಿದ್ದಾರೆ. ಆದ್ರೆ ಒಂದು ವಿಚಾರ ಮಾಡ್ರಿ, 2014 ನರೇಂದ್ರ ಮೋದಿ ಅವರು 14ರಿಂದ ಇವತ್ತು 24 10 ವರ್ಷ ಆಯ್ತು. 14 ಅವ್ರು ಏನ್ ಹೇಳಿದ್ರಂದ್ರ, ನಾನು ಪ್ರಧಾನಮಂತ್ರಿ ಆದ್ರೆ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ನಿಮ್ಗೆ ಒಳ್ಳೆ ದಿನ ಬರ್ತಾವು, ಅಚ್ಚೆ ದಿನ ಹೆಂಗೆ ಅಂತ ಹೇಳಿದ್ರು. ಎಲ್ಲವೂ ಕೂಡ ಪದಾರ್ಥಗಳು ಸೋಯಿಯಾಗಿ ನಮಗೆ ಸಿಗ್ತಾವು, ಈಗ ಬಹಳ ತುಟ್ಟಾಗಿದಾವು ಅಂತ ಹೇಳಿದ್ರು. ಅವ್ರು ಪ್ರಧಾನಮಂತ್ರಿ ಆಗಿ ಬಂದ ಮೇಲೆ ಇವತ್ತು ಪೆಟ್ರೋಲ್ ರೇಟ್ ಮೊದಲು 64 ಇದ್ದಿದ್ದು ಈಗ 108 ರೂಪಾಯಿ ಆಯ್ತು. ಡೀಸೆಲ್ ರೇಟ್ 54 ರೂಪಾಯಿ ಇದ್ದು 88 ರೂಪಾಯಿ ಆಯ್ತು. ಗ್ಯಾಸ್ ಸಿಲಿಂಡರ್ಗಳು ನೀವು ಬಳಸ್ತಿರ್ಲಕ್ಕಗಳು 400 ರೂಪಾಯಿ ಇದ್ದು 402 ಆಗ್ಲಿ 10 ಆಗ್ಲಿ 10-20 ರೂಪಾಯಿ ಹೆಚ್ಚಿಗೆ ಆಗ್ಲಿ, 400 ರೂಪಾಯಿ ಇದ್ದು 1200 ರೂಪಾಯಿ 800 ರೂಪಾಯಿ ಜಾಸ್ತಿ ಆಯ್ತು. ಇದೇ ನರೇಂದ್ರ ಮೋದಿ ಅವರ ಒಳ್ಳೆ ದಿನ, ಅಚ್ಚೆ ದಿನ. ಯುವಕರಿಗೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಪ್ರತಿ ವರ್ಷ ಅಂತ ಹೇಳಿದ್ರು. ಸ್ವಾಭಾವಿಕವಾಗಿ ಎಲ್ಲ ಯುವಕರು ಮೋದಿ ಮೋದಿ ಅಂತೇಳಿ ನೌಕರಿ ಸಿಗ್ತಾವಂತ ಓಡಾಡಿದ್ರು. 10 ವರ್ಷ ಆಯ್ತು, ಈಗ 20 ಕೋಟಿ ಉದ್ಯೋಗ ಸೃಷ್ಟಿ ಆಗ್ಬೇಕಾಗಿತ್ತು. ಯಾರಿಗಾರೆ ನರೇಂದ್ರ ಮೋದಿ ಉದ್ಯೋಗ ಸಿಕ್ಕವ್ರಿಲ್ಲ, ನೌಕರಿ ಸಿಕ್ಕವ್ರ ಯಾರ ನಮಗೆ 20 ಕೋಟಿ ಉದ್ಯೋಗ ಸಿಗುದಿರ್ಲಿ. ಆ ನೋಟ್ ಬ್ಯಾನ್ ಮಾಡಿ 1000 ರೂಪಾಯಿ ನೋಟ್ ಬ್ಯಾನ್ ಮಾಡಿದಾಗ 100 ಮಂದಿ ಜೀವ ಕಳ್ಕೊಂಡ್ರು. ಸಣ್ಣ ಪುಟ್ಟ ವ್ಯಾಪಾರಸ್ಥರು, ಆಮೇಲೆ ಕೂಲಿ ಕಾರ್ಮಿಕರು ಬಹಳ ಕಷ್ಟಪಡುವಂತ ಸಂದರ್ಭ ಬಂತು, ನುಕ್ಸಾನ ಅನುಭವಿಸಿದ್ರು, ಉದ್ಯೋಗ ಸಿಗ್ಲಿಲ್ಲ. ರೈತರ ಆದಾಯ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು, ರೈತರ ಆದಾಯ ಡಬಲ್ ಆಗ್ಲಿಲ್ಲ. ಎಲ್ಲ ಹೋಗಿ ಇನ್ಶೂರೆನ್ಸ್ ಕಂಪನಿಗಳು ಚಾಲು ಮಾಡಿದ್ರು. ಚಾಲು ಮಾಡಿ ಅವ್ರಿಗೆಲ್ಲ ಸುಮಾರು 25-40 ಸಾವಿರ ಕೋಟಿ ರೂಪಾಯಿ ಅಷ್ಟು ಈ ಇನ್ಶೂರೆನ್ಸ್ ಕಂಪನಿಗಳು ಲೂಟಿ ಹೊಡೆದಿದ್ದಾರೆ. ರೈತರಿಗೆ ಒಳ್ಳೇದಾಗ್ಲಿಲ್ಲ. ಇವತ್ತೇನಾದ್ರು ರೈತರಿಗೆ ಒಳ್ಳೇದಾಗಿದ್ರೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ, ನಾನು ನೀರಾವರಿ ಮಂತ್ರಿಯಾಗಿ ಈ ಭಾಗದಲ್ಲಿ ನೀರಾವರಿ ಮಾಡೋ ಮೂಲಕ ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಮಾಡಿಕೊಟ್ಟಿವೇನು? ನಾವು ಹೇಳಿದ್ವಿ ಅನ್ನ ಭಾಗ್ಯ ಯೋಜನೆ ಕೊಡ್ತೀವಿ ಅಂತೇಳಿ 5 ಕೆಜಿ ಅಕ್ಕಿ ಕೊಟ್ವಿ, ಮುಂದೆ 7 ಕೆಜಿ ಕೊಟ್ವಿ. ಇವ್ರು ನರೇಂದ್ರ ಮೋದಿ ಏನು ಮಾಡಲಿಲ್ಲ. ಕ್ಷೀರ ಭಾಗ್ಯ ಹಾಲಿಗೆ 5 ರೂಪಾಯಿ ಬೆಂಬಲ ಬೆಲೆ ಕೊಟ್ಟು ಹಾಲು ತಗೊಂಡು ಮಕ್ಕಳು ಶಾಲೆ ಮಕ್ಕಳು ಕೊಟ್ವಿ. ಇವ್ರೇನು ಮಾಡಿಲ್ಲ. ಉದ್ಯೋಗ ಸೃಷ್ಟಿ ಆಗ್ಲಿಲ್ಲ, ರೈತರ ಆದಾಯ ದ್ವಿಗುಣ ಆಗ್ಲಿಲ್ಲ, ಒಳ್ಳೆ ದಿನ ಬರ್ಲಿಲ್ಲ. ಎಲ್ಲಾ ತುಟ್ಟಾಗ್ಯಾರ. ಉಣು ಎಣ್ಣೆ, ಚುರುಮುರಿ, ಮಕ್ಕಳ ನೋಟ್ಬುಕ್, ಪೆನ್ಸಿಲ್ ಎಲ್ಲ ತುಟ್ಟದು ಆಗ್ಯಾವಲ್ರಿ. ಇವತ್ತೇನಾದ್ರು ಮತ್ತೆ ಇವತ್ತು ನಾವು 5 ಗ್ಯಾರಂಟಿ ಮೂಲಕ ಈ ಸಲ ಹೇಳಿದ್ವಿ ಎಲೆಕ್ಷನ್ದಾಗ, ನೀವು ನಮ್ಗೆ ಅಧಿಕಾರ ಕೊಟ್ರ ಇವತ್ತು 200 ಯೂನಿಟ್ ವಿದ್ಯುತ್ ಶಕ್ತಿ ಪುಕ್ಕಟ್, ಗೃಹ ಜ್ಯೋತಿ ವಿದ್ಯುತ್ ಶಕ್ತಿ ಪುಕ್ಕಟ್ ಕೊಟ್ಟಿವಲ್ಲ. 200 ಯೂನಿಟ್ ಕರೆಂಟ್ ಬಿಲ್ ಫ್ರೀ ಆಗೈತೆ ಇಲ್ಲೋ?
ಅಕ್ಕಗಳಾಗ್ಲಿ ಅವಾಗಳಾಗ್ಲಿ 2,000 ರೂಪಾಯಿ ಬಂದವ್ರಿ. 2,000 ರೂಪಾಯಿ ಬಂದವ ಏನೋ ಕೈತ್ರಿ ಮಹಿಳೆಯರಿಗೆ ನಿಮ್ಗೆ ಎಲ್ಲಾ ಕಡೆ. ಈಗ ಮೊದಲು ತವ್ರ ಮನೆಗೆ ಮನೆಯಾಗ ಈ ಕಡೆ ರೊಕ್ಕ ಕೇಳ್ಬೇಕಾಗಿತ್ತು ನೀವು. ಈಗ ನೀವೆಲ್ಲ ಶ್ರೀಶೈಲ, ದಾನಮ್ಮ ದೇವಿ, ನಮ್ಮ ಎಲ್ಲ ಧರ್ಮಸ್ಥಳ ಎಲ್ಲ ನೋಡಾಕ್ತಾರಿ. ಬಸ್ ಫ್ರೀ ಆಗಿರೋದ್ರೆ ಬಸ್ ಎಲ್ಲ ಫ್ರೀ ಆಗ್ಯಾರ. ಈಗ ಬಿಜಾಪುರ ಹೋಗೋದ್ರ ಫ್ರೀ. ಮೊದಲು ರೊಕ್ಕ ಕೊಡ್ಬೇಕಾಗಿತ್ತು 10-20 ರೂಪಾಯಿ. ನಿಮ್ ನಮಗೇನ್ರಿ ಎತ್ತಿರ್ಬೋದು ನೀವು, ನಿಮ್ಗೆ ಉಳಿದವ್ರ ರೊಕ್ಕವು. ಯಾಕಂದ್ರೆ ನೀವು ಬಸ್ ಬಿಲ್ ಕೊಡ್ಬೇಕಾಗಿತ್ತು, ಕರೆಂಟ್ ಬಿಲ್ ನೀವು ಕೊಡ್ಬೇಕಾಗಿತ್ತು, ತಿಂಗಳ ಖರ್ಚಿಗೆ ನೀವು ಕೊಡ್ಬೇಕಾಗಿತ್ತು. ಇವು ಗಂಡ ಮಕ್ಳಿಗೆ ಸ್ವಲ್ಪ ಪಟ್ಟಿ ಕಿಚ್ಚವ್ರಿಗೆ. ಅದಕ್ಕೆ ಹೇಳ್ತೀನಿ, ಅವ್ರಿಗೂ ಹೇಳ್ತೀನಿ, ನೀವು 2,000 ರೂಪಾಯಿ ಕೊಡ್ಲಿಕ್ಕೆ ನಾವು ಕೊಡ್ಲಿಕ್ಕೆ ಇವ್ರು ಕೊಡ್ಬೇಕಾಗಿತ್ತ, ಕರೆಂಟ್ ಬಿಲ್ ಇವ್ರು ಕೊಡ್ಬೇಕಾಗಿತ್ತು, ಆಮೇಲೆ ಬಸ್ ಬಿಲ್ ಇವ್ರು ಕೊಡ್ಬೇಕಾಗಿತ್ತು. ನಿಮ್ಗೆ ಉಳಿದವು ನಿಮಗೂ ಮುಂದಿನ ಸಲ ಒಂದು ಯೋಜನೆ ಮಾಡೋದು. ಬಹಳ ಮಂದಿಗೆ ಸ್ವಲ್ಪ ಗಂಡ ಮಕ್ಳಿಗೂ ಏನಾರ ಮಾಡಿ ಹೇಳ್ತೈತಿ. ನಿಮ್ ನೀರಾವರಿ ಮಾಡಿವಲ್ಲ, ಈಗ ನೀರಾವರಿ ಪ್ರತಿಯೊಬ್ಬರು ನೀವು ಗಾಸಾಕತ್ತಿರುತ್ತ ಸರ್. ಹೀಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ನುಡಿದಂತೆ ನಾವು ನಡೆದಿದ್ದೀವಿ. 5 kg ಅಕ್ಕಿ ಇದ್ದದ್ದು 10 kg ಅಕ್ಕಿ ಮಾಡಿದೀವಿ. 5 kg ಅಕ್ಕಿ ಕೂಡ ಹಾಕ್ತಿವಿ. ಇನ್ನು ಉಳಿದ 5 kg ಕೇಂದ್ರ ಸರ್ಕಾರ ಕೊಡ್ಲಿಲ್ಲ. ಅವರು ಹರಾಜು ಮಾಡಿದ್ರು ಕರೆ ನಮಗ್ ಕೊಡ್ಲಿಲ್ಲ. ಅದಕ್ಕೆ ನಾವು ಮಾತಿಗೆ ತಪ್ಪು ಮಾಡೋದು ಅಂತ ತಿಳ್ಕೊಂಡು 5 kgಗೆ 170 ರೂಪಾಯಿ, 35 ರೂಪಾಯಿದಂತೆ 170 ರೂಪಾಯಿ ಕೊಡಾತೀವಲ್ಲೂ 170 ರೂಪಾಯಿ. ಯುವಕರಿಗೆ ಯುವ ನಿಧಿ ಕಾರ್ಯಕ್ರಮ 6 ತಿಂಗಳ ನೌಕರಿ ಸಿಗ್ಲಿಕ್ಕೆ ಅವ್ರಿಗೆ, ಪದವೀಧರರಿಗೆ 3,000, ಡಿಪ್ಲೊಮಾದವರಿಗೆ 1,500 ರೂಪಾಯಿ 2 ವರ್ಷಗಳ ಕಾಲ. 5 ಗ್ಯಾರಂಟಿ ನಾವು ನಡೆಸಿವಿ. ಮೋದಿ ಅವರು 2014ರಿಂದ 24 ಒಂದೇ ಒಂದು ಮಾತನಾಡಿದ್ರು. ಬರೇ ದೊಡ್ಡ ದೊಡ್ಡ ಮಾತುಗಳು ಹೇಳ್ತಾರೆ. ಅಚ್ಚೇ ದಿನ ಹೆಂಗೆ ಸಬ್ಕೆ ಸಾಥ್ ಸಬ್ಕೆ ವಿಕಾಸ್. ಮತ್ತೆ ಹಿಂದೂಗಳು ಬೇರೆ, ಮುಸಲ್ಮಾನರು ಬೇರೆ. ಇನ್ನೊಂದು ಹೇಳ್ತಿದ್ರು ಅವರು, ನಾ ಖಾವುಂಗ ನಾ ಖಾನೆ ದೂಂಗ. ಅದನ್ನು ರೊಕ್ಕ ತಿನ್ನಾಕಿಲ್ಲ, ತಿನ್ನಾಕು ಬಿಡಂಗಿಲ್ಲ. ಬಹಳ ಪ್ರಾಮಾಣಿಕ ವ್ಯಕ್ತಿ ಅಂತೇಳಿ ಒಂದ್ ಜನ ನಂಬಿದ್ರು ಎಲ್ಲರೂ. ಹೌದಪ್ಪ ಮೋದಿ ಪ್ರಾಮಾಣಿಕದಾರ ಅಂತೇಳಿ. ಆದ್ರೆ ಮೊನ್ನೆ ಅವ್ರೇನೋ ಎಲೆಕ್ಟ್ರಲ್ ಚುನಾವಣಾ ಬಾಂಡ್ ತಂದ್ರು, ಎಲೆಕ್ಟ್ರಲ್ ಬಾಂಡ್ ಅಂತೇಳಿ. ಆ ಬಾಂಡ್ಗಳನ್ನ ಗೌಪ್ಯತೆ ಇಟ್ಟಿದ್ರು ಅವ್ರು, ಯಾರಿಗೂ ಗೊತ್ತಾಗ್ಬಾರ್ದು ಯಾರು ರೊಕ್ಕ ಕೊಟ್ಟರು ಅಂತೇಳಿ. ಮೊನ್ನೆ ಅವರು ನಿಮ್ಮ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಏನ ಹೆಸರು ಚಂದ್ರಚೂಡ್, ಆ ಚಂದ್ರಚೂಡ್ ಅವ್ರು ಹೇಳಿದ್ರು, ಅದು ಯಾರು ರೊಕ್ಕ ಕೊಟ್ಟಾರ, ಯಾರಿಗೆ ಎಷ್ಟು ಕೊಟ್ಟರು ಹೊರಗೆ ಬರ್ಲೇಬೇಕಂತ ಹೇಳಿದ್ರು. ಅದನ್ನ ತಪ್ಸಕ್ ಪ್ರಯತ್ನ ಮಾಡಿದ್ರು. ಟೈಪ್ ಮಾಡ್ಬೇಕಾಕತಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವ್ರಿಗೆ ಭಾಳ ಡಾಟಾ ಐತಿ, ಭಾಳ ಡಾಟಾ ಐತಿ. ಹಂಗೆ ಅವ್ರು ಕೇಳಿಲ್ಲ. ಅವಾಗ ಕೊಡಬೇಕಂತ ಕೊಟ್ಟ ಮ್ಯಾಗ ಮೋದಿಯವರು ನಾ ಖಾವುಂಗ ನಾ ಖಾನೆದುಂಗ ಎಲ್ಲ ಜನರಿಗೆ ಗೊತ್ತಾಗೈತೆ. ಮಾಡೋದಲ್ಲ ಆ ಕಡೆ ಅವರು ಹೋಗಿ ಜಮಾ ಮಾಡೋದು, ಈ ಕಡೆ CBI ಕೇಸ್ ಮಾಡೋದ ಹೋಗಿ ರೊಕ್ಕ ಜಮಾ ಮಾಡೋದು, ಕಾಂಟ್ರಾಕ್ಟ್ ಕೊಡೋದ ಆ ಕಡೆ ಹೋಗಿ ರೊಕ್ಕ ಜಮಾ ಮಾಡೋದು. ಆ ಕೇಜ್ರಿವಾಲ್ ಇದ್ರಾಗ ಏನದು ಸರಾಯಿ ಕೇಸ್ನಾಗ, ಲಿಕ್ಕರ್ ಕೇಸ್ನಾಗ ಅವ್ರೇನ್ ಒಳಗೆ ಹಾಕ್ಯಾರಲ್ಲ, ಅವ್ರನ್ನ ಸಂಶಯ ಮ್ಯಾಗ ಹಾಕ್ಯಾರ. ಕಾನೂನು ತಮ್ಮ ಕ್ರಮ ಕೈಕೊಳ್ಳಿ, ಆ ಮಾತು ಬೇರೆ. ಆದ್ರೆ ಅದೇ ಕೇಸ್ನಾಗ ಯಾರನ್ನ ಇವರು ಅಪ್ರೂವಲ್ ಮಾಡ್ಯಾರ, ಆ ಅಪ್ರೂವಲ್ ಕಡೆ 350 ಕೋಟಿ ರೂಪಾಯಿ ತಗೊಂಡಾರು. ಸುಮಾರು 23 ಕಂಪನಿಗಳು ನುಕ್ಸಾನ್ ಆಗಿದಾವ. ಆ ನುಕ್ಸಾನಿಗೆ ಕಂಪನಿಗಳು ರೊಕ್ಕ ಕೊಡ್ತಾರೆ. ಅವ್ರ ಕಡೆಯಿಂದ 1,000 ಕೋಟಿ ರೂಪಾಯಿ ಹಣ ಬಂದೈತಿ. ಹೀಗಾಗಿ ಈ ಮೋದಿ ಅವ್ರಿಗೀಗ ಮೊದ್ಲಿನ ಆವಾಜ್ ಬರೋದಿ. ಮೊದಲು ರಾಹುಲ್ ಗಾಂಧಿಗೆ ಬೈತಿದ್ರಿ, ಈಗ ಸೋಷಿಯಲ್